ಎಸ್, ಇನ್ನೊಂದು ಸುದ್ದಿ ನಾನು ನಿಮಗೆ ತಲುಪಿಸಲೇಬೇಕು. ಅದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭೇಟಿ. ಈ ಭೇಟಿ ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು. 17 ತಿಂಗಳುಗಳ ನಂತರ ಈ ಇಬ್ಬರು ನಾಯಕರು ಭೇಟಿ ಮಾಡಿದ್ದಾರೆ. ಇವರು ಏನು ಚರ್ಚೆ ಮಾಡಿದ್ರು? ಯಾಕಂದರೆ 17 ತಿಂಗಳುಗಳ ಅವಧಿಯಲ್ಲಿ ಗಂಗಾ ನದಿಯಲ್ಲಿ ಸಾಕಷ್ಟು ನೀರು ಹರಿದಿದೆ. ಇಡೀ ವಿಶ್ವ ರಾಜಕಾರಣ ಇನ್ನೊಂದು ಮಗ್ಗುಲಿಗೆ ತಿರುಗಿಕೊಂಡಿದೆ. ಮೋದಿಯವರ ಆಪ್ತ ಮಿತ್ರರಾದಂತಹ ಡೊನಾಲ್ಡ್ ಟ್ರಂಪ್ ಮೋದಿಯವರನ್ನು ಬೆದರಿಸುವ ಕೆಲಸವನ್ನು ಮಾಡಿದ್ದಾರೆ. ಭಾರತದ ಸಾರ್ವಭೌಮತೆಗೆ ಸೆಡ್ಡು ಹೊಡೆದಿದ್ದಾರೆ ಡೊನಾಲ್ಡ್ ಟ್ರಂಪ್. ಸ್ನೇಹಿತ 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 ಅಂದುಕೊಂಡೆ ಎಲ್ಲೆಲ್ಲಿ ಹ್ಯಾಂಗ್ ಇಡಬೇಕೋ ಟ್ರಂಪ್ ಇಟ್ಬಿಟ್ಟಿದ್ದಾರೆ ಭಾರತಕ್ಕೆ. ಸೊ ಇದು ಆದ್ದರಿಂದ ಈ ಭೇಟಿ ಮಾಡಿದ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳು ನಾನೊಂದಷ್ಟು ಅಂಶಗಳನ್ನು ಪಟ್ಟಿ ಮಾಡಿಕೊಂಡು ಬಂದಿದ್ದೀನಿ. ಯಾಕೆಂತಂದರೆ ಈ ಭೇಟಿಯ ಮಹತ್ವ ಏನು ಅನ್ನೋದಕ್ಕಿಂತ ಹಿಡಿದು ಪರಿಣಾಮದ ಬಗ್ಗೆ. ಸೊ ಇದು ಭಾರತ ಮತ್ತು ಅಮೇರಿಕನ್ ಸಂಬಂಧದಲ್ಲಿ ಹೊಸ ಅಧ್ಯಾಯಕ್ಕೆ ಕಾರಣ ಆಗುತ್ತಾ ಅನ್ನೋದು. ಯಾಕೆಂದರೆ ಕಳೆದ ಕೆಲವು ತಿಂಗಳುಗಳಿಂದ ಅಮೇರಿಕಾದ ಟ್ಯಾರಿಫ್ ಸುಂಕ ನೀತಿ ಇದೆಯಲ್ಲ, ಅದು ಭಾರತವನ್ನು ಸಾಕಷ್ಟು ಹಿಂಸಿಸಿದೆ. ಒಂದು ರೀತಿಯಲ್ಲಿ ಭಾರತಕ್ಕೆ ಚಿತ್ರಹಿಂಸೆ ನೀಡುವಂತೆಯೇ ಡೊನಾಲ್ಡ್ ಟ್ರಂಪ್ ತಮ್ಮ ನೀತಿಯನ್ನು ರೂಪಿಸಿದ್ದಾರೆ. ಆದ್ದರಿಂದ ಈ ವ್ಯಾಪಾರ ಭಿನ್ನಾಭಿಪ್ರಾಯಗಳೇನಿವೆ ಅದು ಒಂದಾದರೆ, ಇನ್ನೊಂದು ಬಹಳ ಮುಖ್ಯವಾದ್ದು ಅವರು ಪಾಕಿಸ್ತಾನದ ಕಡೆ ಸಂಪೂರ್ಣವಾಗಿ ವಾಲಿದ್ದು. ಭಾರತದ ಪ್ರಧಾನಿಯ ರಾಜಕೀಯ ಬದುಕನ್ನೇ ಮುಗಿಸ್ತೀನಿ ಅಂತ ಹೇಳ್ತಾ ಪಾಕಿಸ್ತಾನದ ಪ್ರಧಾನಿಯನ್ನು, ಸೇನಾ ಮುಖ್ಯಸ್ಥರನ್ನು ಶ್ಲಾಘನೆ ಮಾಡ್ತಾ ಭಾರತೀಯರಿಗೆ ನೋವು ಉಂಟು. ಯಾಕಂದರೆ ನಾವು ಡೆಮೊಕ್ರೆಟಿಕ್ ಕಂಟ್ರಿ, ಒಂದು ಜನತಂತ್ರ ರಾಷ್ಟ್ರವನ್ನು ಹೀಗಳಿತಾ ಒಂದು ಸರ್ವಾಧಿಕಾರಿ ಸೈನಿಕ ಪ್ರಭುತ್ವದ ರಾಷ್ಟ್ರವನ್ನು ಅವರು ಶ್ಲಾಘಿಸ್ತಾ ಹೋದ್ದು. ಅದು ಒಂದು ಬಹಳ ಇದರ ಬಗ್ಗೆ ಮೋದಿ ಮಾತನಾಡಿದವರು ಬಿಟ್ಟರೆ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಮೋದಿಯವರು ಏನು ಮಾಡಿದ್ರು ಅಂತ. ಎರಡನೇದು ವ್ಯಾಪಾರ ಒಪ್ಪಂದದ ಸಾಧ್ಯತೆ. ಈ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದೆ. ಅದು ಅಮೇರಿಕಾದ ಈ ಕೃಷಿಗೆ ಸಂಬಂಧಪಟ್ಟಾಗ ಅವರದ್ದು ಉತ್ಪನ್ನಗಳೇನು ಭಾರತ ಮಾರುಕಟ್ಟೆಗೆ ತಳ್ಳುವುದಕ್ಕೆ ದೇ ಆರ್ ಟ್ರೈಯಿಂಗ್ ವೆರಿ ಬೆಸ್ಟ್. ಹೈನುಗಾರಿಕೆ ಉತ್ಪನ್ನಗಳಿಂದ ಸೇರಿ ಎಲ್ಲುವುದು. ಆದ್ದರಿಂದ ಭಾರತೀಯ ರೈತರ ಸ್ಥಿತಿ ಇದೆಯಲ್ಲ ಅದು ಗಂಭೀರ ಆಗುತ್ತೆ ಅನ್ನೋದು. ಸೊ ಆ ಕಾರಣಕ್ಕಾಗಿ ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡಿದ್ರ ಅಂತ ಗೊತ್ತಿಲ್ಲ ನನಗೆ. ಅದರ ಜೊತೆಗೆ ಭಾರತೀಯ IT ಉದ್ಯೋಗಿಗಳು ಅವರು ಸೀರಿಯಸ್ ಟ್ರಬಲ್ನಲ್ಲಿದ್ದಾರೆ. ಯಾಕೆ ಅಂತಂದರೆ H1B ವೀಸಾಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ನಿಯಂತ್ರಣಗಳು ಇನ್ನೊಂದು ಭಾರತೀಯರ ಮೇಲೆ ಇದು ಅತಿ ದೊಡ್ಡ ಪ್ರಹಾರ. ಈ ಬಗ್ಗೆ ಅಂದರೆ ವಲಸೆ ನೀತಿ ಏನಿದೆ ಅದ್ರ ಬಗ್ಗೆ ಏನು ಹೇಳ್ತಾರೆ, ಈ ಬಗ್ಗೆ ಚರ್ಚೆ ಮಾಡಿದ್ರ. ಇನ್ನು ಚೀನಾ ವಿರುದ್ಧ ತಂತ್ರಜ್ಞಾನ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಅಮೇರಿಕಾದ ನೀತಿ ಆಗಿತ್ತು. ಚೀನಾದ ವಿರುದ್ಧ ಫೈಟ್ ಮಾಡಿದರೆ ಭಾರತ ಮಾತ್ರ ಮಾಡ್ಬೋದು, ಅವ್ರಿಗೆ ಹೆಚ್ಚು ಪುಷ್ಟಿಯನ್ನು ಶಕ್ತಿಯನ್ನು ಕೊಡಬೇಕು ಅಂತ. ಆದರೆ ಇದು ಸಂಬಂಧಪಟ್ಟಾಗ ಇದಾದ ನಂತರ ಏನಾಯಿತು, ಇದ್ದಕ್ಕಿದ್ದ ಹಾಗೆ ಅಮೇರಿಕ ಐ ಥಿಂಕ್ ಇಟ್ ವಿತ್ಡ್ರಾನ್ ಅಂತ. ಸೊ ಆದ್ದರಿಂದ ಇದ್ರ ಬಗ್ಗೆ ಏನು ಮಾಡಿದ್ರು ಗೊತ್ತಿಲ್ಲ ನನಗೆ. ಇನ್ನು ಮಧ್ಯಪ್ರಾಚ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ ಗೊತ್ತು. ಈಗ ಲೇಟೆಸ್ಟು ಇರಾನ್ ಅಮೇರಿಕ ನಡುವೆ ಒಪ್ಪಂದ ಆಗ್ತಿದೆ. ಆದರೆ ಹರ್ಮೂಜ್ ಜಲಸಂಧಿಯಲ್ಲಿ ಭಾರತದ ಧ್ವಜ ಹೊತ್ತ ಹಡಗನ್ನು ಹೊಡೆದಾಕ್ತಲ್ಲ ಅಮೇರಿಕ, ಅದ್ರ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ನಮ್ಮ ಪ್ರಧಾನಿ ಮಾತಾಡಲೇ ಇಲ್ಲ. ಹಲವು ಭಾರತೀಯರು ಹೊಸನೀಗಿದ್ರು. ಅಮಾಯಕ ಜನರು ಕಣ್ರಿ, ಬದುಕು ಕಟ್ಟುಕೊಳ್ಳೋದಕ್ಕೆ ಹಡಗಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗೋ ಜನ ಅವರು. ಅವರನ್ನು ಹೊಡೆದು ಹಾಕ್ಬಿಟ್ರಲ್ಲ ಇವರು. ಹಾಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರ ನರೇಂದ್ರ ಮೋದಿಯವರು ಗೊತ್ತಿಲ್ಲ. ಇನ್ನೊಂದು ಮೀಟಿಂಗ್ ಕೂಡ ಮಾಡ್ತಾರೆ ಅನ್ನುವ ಮಾಹಿತಿ ಇದೆ. ಆದರೆ ಭಿನ್ನಾಭಿಪ್ರಾಯಗಳ ನಡುವೆ ಕೂಡ ಅಮೇರಿಕ ಮತ್ತು ಭಾರತದ ಸಂಬಂಧ ಇದೆಯಲ್ಲ ಅದು ಏನಾಗುತ್ತೆ ಅಂತ ನಾನು ಇನ್ನು ಕೆಲವು ಅಂಶ ಮುಗಿಯೋದಕ್ಕೆ ಬಂತು. ಏನು ಅಂದರೆ ಇದು ಭಾರತದ ಮೇಲೆ ಬೀರುವ ಸಂಭವನೀಯವಾದಂಥ ಪರಿಣಾಮಗಳೇನು ಅಂತ. ಸೊ ಒಂದು, ಈ ಭೇಟಿಯ ನಂತರ ಭಾರತ ಮತ್ತು ಅಮೇರಿಕ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ವೇಗ ದೊರಕಬಹುದು. ಸೊ H1B ವೀಸಾ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ವಲಸೆಗೆ ಹೋದಂಥ ಭಾರತೀಯರಿಗೆ ಅನುಕೂಲ ಆದ ಮಾಡ್ಬೋದು. ರಕ್ಷಣಾ ಮತ್ತು ತಂತ್ರಜ್ಞಾನ ಸಹಕಾರ ಏನಿದೆಯಲ್ಲ ಅದು ವಿಸ್ತರಣೆ ಆಗುತ್ತೋ ಗೊತ್ತಿಲ್ಲ. ಚೀನಾವನ್ನು ಎದುರಿಸುವ ವ್ಯೂಹಾತ್ಮಕ ಸಹಭಾಗಿತ್ವ
ಬಲವರ್ಧನೆ ಆಗುತ್ತೋ ಗೊತ್ತಿಲ್ಲ. ಸೊ ಈ ಜಾಗತಿಕ ವೇದಿಕೆಯಲ್ಲಿ ಭಾರತದ ಪ್ರಭಾವ ಏನಿದೆ ಅದು ಹೇಗಿರುತ್ತೋ ಗೊತ್ತಿಲ್ಲ. ಇದನ್ನು ನಾನು ಒಂದೇ ಸಾಲಿನಲ್ಲಿ ಹೇಳಿ ಮುಗಿಸ್ಬೋದು ಅನಿಸುತ್ತೆ. ಅದು ನನ್ನ ಟೈಟ್ಲನ್ನಿ 16 ತಿಂಗಳ ಬಳಿಕ ಮೋದಿ ಟ್ರಂಪ್ ಮುಖಾಮುಖಿ, ಭಾರತಕ್ಕೆ ಜಾಕ್ ಪಾಟೋ ಹೊಸ ಸವಾಲು. ಗೊತ್ತಿಲ್ಲ, ಇಟ್ ಅಂಡ್ ಭೇಟಿ ಸಿ. ಇದು ಇವತ್ತಿನ ಫೋಕಸ್. ಮತ್ತೆ ಭೇಟಿ ಮಾಡ್ತೀನಿ, ಮತ್ತೆ ಮಾತನಾಡ್ತೀನಿ, ಮತ್ತೆ ವಿಮರ್ಶೆ ಮಾಡ್ತೀನಿ, ಜಗಳ ಮಾಡ್ತೀನಿ, ಎಲ್ಲವನ್ನು ಮಾಡ್ತೀನಿ. ಮತ್ತೆ ಭೇಟಿ ಆಗುವವರೆಗೆ ಎಲ್ಲ ನಮಸ್ಕಾರ.